ನೋಡಿ ಸರ್, ಈಗ ಒಂದ್ ನಿಮಿಷ ಕೂತಿ ಹೇಳ್ಕೊಡ್ತೀನಿ. ಕೆಳಗಡೆ ಕೂತಿದ್ದಂತ ಕರ್ಕೊಂಡ್ ಬಂದ್ರೆ ನಿಮ್ ಮಾತಿಗೆ ಗೌರವ ಕೊಟ್ಟು ಒಂದು ಕೂತ್ಕೊಂಡು ನಿಮ್ಮ ಮೀಟಿಂಗ್ ಮುಗಿಯೋವರೆಗೆ ನೀವು ಆಫೀಸರ್ ಕೆಲಸ, ಯಾಕಂದ್ರೆ ಮಶಾಣದ ಕೆಲಸ ಇತ್ತು. ಈಗ ಒಂದ್ ನಿಮಿಷ ನಾನು ಹೇಳ್ತೀನಿ, ಒಂದು ಚರ್ಚೆ ಮುಗಿದೋಗ್ಲಿ ಸರ್, ಮುಗಿದೋಗ್ಲಿ. ಕಾರಣ ಹೇಳ್ಬೇಕಲ್ಲ ನಾನು ಆಯ್ತಲ್ಲ. ಹೋಗಿದ್ದ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಈ ದಿನ ತಾಲೂಕು ಕಚೇರಿನಲ್ಲಿ ಮಾಸಿಕ ಸಭೆ ನಡೀತಾ ಇತ್ತು. ರೈತರ ಕುಂದುಕೊರತೆ ಮತ್ತು ಸಾರ್ವಜನಿಕರ ಮಾಸಿಕ ಸಭೆ ನಡೀತಾ ಇತ್ತು. ಹೋದ ಮಾಸಿಕ ಸಭೆಯಲ್ಲಿ ನಾವು ಒಳ್ಳೆ ವಿಚಾರ ಇಟ್ಕೊಂಡು, ಅಂದ್ರೆ ಮೈಸೂರು ತಾಲೂಕಿನ ಕೆರೆಗಳ ಒತ್ತುವರಿಯಾಗಿದೆ, ರಾಜಕಾರಣಿಗಳ ಹಿಂಬಾಲಕರಿಂದ ಮಶಾಣ ಒತ್ತುವರಿಯಾಗಿದೆ. ಮೈಸೂರು ನಗರದಲ್ಲೂ ಕೂಡ ಹಲವಾರು ಕೆರೆಗಳನ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಕಟ್ಟಡ ಕಟ್ಟವ್ರೆ. ಮತ್ತು ದರಖಾಸ್ತು ಮೈಸೂರು ತಾಲೂಕಿನಾದ್ಯಂತ ಬಡವರಿಗೆ 50 ಮತ್ತು 53 ಕಾಲಂನಲ್ಲಿ ಅರ್ಜಿ ಕರೆದಿದ್ರು. ಅದು ಅವರಿಗೆ ಆದೇಶ ಆಗಿರೋಂತ ರೈತರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಸಾಗುವಳಿ ಪತ್ರ ಕೊಟ್ಟಿಲ್ಲ. ಆ ವಿಚಾರವಾಗಿ ಇದುವರೆಗೂ ಕ್ರಮ ಯಾಕೆ ವಹಿಸಿಲ್ಲ ಅಂತ ಒಂದ್ಸರಿ ಪ್ರಶ್ನೆ ಮಾಡಿದ್ದು. ಈ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಇವತ್ತು ಕೊಡಬೇಕಾಗಿತ್ತು. ಇವರು ಉತ್ತರ ಕೊಡಬೇಕಾಯ್ತು ಅಂತ ಹೇಳಿ ನಮ್ಮನ್ನ ಹೊರಗಿಟ್ಟು ಸಭೆ ಮಾಡಿದ್ರು. ಆದ್ರಿಂದ ನಾವು ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದೋ. ಪ್ರತಿಭಟನೆ ಮಾಡದಂತ ಸಮಯದಲ್ಲಿ ಆರಕ್ಷಕರು ಮತ್ತೆ ಈ ಅಧಿಕಾರಿಗಳು ಇಬ್ರು ಬಂದು, ನಾವು ಸಭೆ ಮಾಡ್ತೀವಿ, ನಿಮ್ಮ ಕುಂದುಕೊರತೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅನ್ಬಿಟ್ಟು ಕರ್ಕೊಂಡ್ ಬಂದ್ರು. ಇವಾಗ ಕರ್ಕೊಂಡ್ಬಂದ್ಬಿಟ್ಟು ನಮ್ಮನ್ನ ಇಲ್ಲಿ ಕೂಡಿಸ್ಬಿಟ್ಟು ತಾಲೂಕ್ ಆಫೀಸ್ ಬಾಗಿಲು ಹಾಕೊಂಡು ಇವ್ರು ಹೋಗೋರೆ. ಈಗ ನಾವ್ ಏನ್ ಮಾಡ್ಬೇಕು? ನಮಗೆ ಉತ್ತರ ಈ ತರವಾಗಿ ಕಾಗೆ ಆರಿಸಂತ ಕೆಲಸನ ಅಧಿಕಾರಿಗಳು ಮಾಡ್ತಾವ್ರೆ. ಇವರು ಪಟ್ಟಭದ್ರರ ಪರವಾಗಿ ಕೆಲಸ ಮಾಡ್ತಾವ್ರೆ. ಮತ್ತು ಎಲ್ಲಿ ಇವ್ರಿಗೆ ಕಮಿಷನ್ ಬರ್ತದೋ ಅಂತ ಜನಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ ಅಂತಕ್ಕಂಥದ್ದು ನಮಗಾರು ಅನಿಸ್ತಾ ಇದೆ. ಯಾಕೆಂದ್ರೆ ನಂಜನಗೂಡು ತಾಲೂಕಿಂದ ಬಂದಿರೋಂಥದ್ದು. ಇಲ್ಲಿ ನನಗೆ ಯಾವುದೇ ಜಮೀನು ಇಲ್ಲ, ನನ್ನ ಸೈಟು ಇಲ್ಲ. ನಾನು ಕೇಳ್ತಾ ಇರೋದು ಸಾರ್ವಜನಿಕವಾಗಿ. ಇವರು ಸಾರ್ವಜನಿಕವಾಗಿ ಉತ್ತರ ಕೊಡದೇ ಯಾರೋ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಈಗ ಮೀಟಿಂಗ್ ಕರೀತಾ ಇದ್ರೆ ಒಯ್ತೀವಿ, ಅಲ್ಲಿ ಸೂಕ್ತವಾದ ಉತ್ತರ ಬರಲಿಲ್ಲ ಅಂದ್ರೆ ಮತ್ತೆ ಪ್ರತಿಭಟನೆ ಕಂಟಿನ್ಯೂ ಆಯ್ತದೆ. ನನ್ನ ಹೆಸರು ಇಮ್ಮಾವರೆಗೂ, ಸಾಮೂಹಿಕ ನಾಯಕತ್ವ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.